ನಿನ್ನೆ ನಮ್ಮ ಸಮಾಜ ಪರವಾಗಿ ಅನ್ನೋ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೆವು. ಅಖಿಲ ಭಾರತೀಯ ಟೋಕರಿ ಕೋಲಿ ಸಮಾಜ ವತಿಯಿಂದ ಆ ಕಾರ್ಯಕ್ರಮ ನಿನ್ನೆ ಯಶಸ್ವಿ ಆಗಿದೆ ಅಂತ ನಮ್ಗೆ ಎಲ್ಲ ಕಡೆಯಿಂದ ಅಭಿನಂದನೆಗಳು ಬರ್ತಾ ಇದ್ದಾವೆ. ಆ ಕಾರ್ಯಕ್ರಮಕ್ಕೆ ನಮ್ಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರೆಲ್ಲ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಲಿಕ್ಕೆ ನಮ್ಮ ಹಿಂದೆ ಇದ್ದಿದ್ರು ಅವರೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ನಾನು ನಮ್ಮ ಸಮಾಜ ಪರವಾಗಿ ಎಲ್ಲ ನಮ್ಮ ಪದಾಧಿಕಾರಿಗಳ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಅಖಿಲ ಭಾರತ ಟೋಕರಿ ಕೋಲಿ ಸಮಾಜ ಘಟಕ ಹಾಗೂ ಯುವ ಸಂಘದ ವತಿಯಿಂದ ಆಯೋಜಿಸಲು ಪ್ರತಿಭಾವಂತ ವಿದ್ಯಾರ್ಥಿಗಳು SSLC ಹಾಗೂ PUC ಪ್ರತಿಭಾವಂತ ಸನ್ಮಾನ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜ ಬಾಂಧವರು, ಅಧಿಕಾರಿಗಳು ಹಾಗೂ ಮಕ್ಕಳ ಪೋಷಕರು ಎಲ್ಲರೂ, ನಮ್ಮ ಸಮಿತಿಯ ಪದಾಧಿಕಾರಿಗಳು ಎಲ್ಲರೂ ನಮ್ಮ ಸಹಕಾರ ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕಾಗಿ ಎಲ್ಲ ಸಮಾಜ ಮುಖಂಡರಿಗೂ, ಅಧಿಕಾರಿಗಳಿಗೂ ಹಾಗೂ ನಮ್ಮ ಪದಾಧಿಕಾರಿಗಳು ಅಭಿನಂದನೆಗಳು ತಿಳಿಸುತ್ತೇನೆ. ನಮಸ್ಕಾರ. ನಾನು ದಯಾನಂದ್ ಮೇತ್ರಿ, ಯುವ ಘಟಕ ತಾಲೂಕಾ ಅಧ್ಯಕ್ಷ. ನಿನ್ನೆ ನಾವು ದಿನಾಂಕ 28 ಮೇ ರಂದು ಅಖಿಲ ಭಾರತ ಟೋಕರಿ ಕೋಳಿ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ಅದು ಸಲುವಾಗಿ ಏನದ ಅಂದ್ರೆ ಯಶಸ್ವಿ ಆಗಿದೆ ಅಂತ ಇಡೀ ನಮ್ಮ ಜಿಲ್ಲಾದಿಂದ ಒಂದು ದೊಡ್ಡ ಮೆಸೇಜ್ ಆಗಿದೆ. ಅದೇ ರೀತಿ ಒಂದು ಸಮಾಜದಲ್ಲಿ ಒಂದು ಸಂಘಟನೆ ಮಾಡುತ್ತಿದ್ದಾರೆ, ಒಂದು ಸಮಾಜ ಒಂದು ಸೈಡ್ ಕೂಡಿಸ್ಲತ್ತಾರ ಅಂತ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ಬೇಕಾದ್ರೆ ಮೂಲ ವಿದ್ಯಾರ್ಥಿಯ ತಾಯಿ ಮತ್ತು ಅವ್ರ ತಂದೆಯರು ಮತ್ತು ನಮ್ಮ ಸಮಾಜದ ಹಿರಿಯರು, ಮುಖಂಡರು, ನಮ್ಮ ಸಮಾಜದ ಅಧಿಕಾರಿಗಳು, ಅದೇ ರೀತಿ ನಮ್ಮ ಅಖಿಲ ಭಾರತ ಟೋಕರಿ ಕೋಳಿ ಸಮಾಜ ಘಟಕ ಮತ್ತು ಯುವ ಘಟಕ ಪದಾಧಿಕಾರಿಗಳು ಇದಕ್ಕೆ ಸುಮಾರು 8 ದಿವಸದಿಂದ ಶ್ರಮ ಪಟ್ಟಿ ಎಲ್ಲ ಪದಾಧಿಕಾರಿಗಳು ಈ ಶ್ರಮ ಪಟ್ಟಿ ಇದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಲಕ್ಕ ಬಹಳ ಶ್ರಮ ಪಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಎಲ್ಲ ಘಟಕದ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಅಧ್ಯಕ್ಷರಿಗೆ ಸತತ 8 ದಿವಸ ನಮ್ಮ ಜಿಲ್ಲಾಧ್ಯಕ್ಷ ಅಖಿಲ ಭಾರತ ಟೋಕರಿ ಕೋಳಿ ಜಿಲ್ಲಾಧ್ಯಕ್ಷರು ಅಶೋಕ್ ಹಣ್ಕುಣಿ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಮ್ಮ ಹುಮ್ನಾಬಾದ್ ಘಟಕ ಯುವ ಘಟಕ ಪದಾಧಿಕಾರಿಗಳು ಇದು ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಅವ್ರ ಮಾರ್ಗದರ್ಶನದಲ್ಲಿ ನಾವು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದೆವು. ಅದೇ ರೀತಿ ಅದಕ್ಕಾಗಿ ನಮ್ಮ ಅಖಿಲ ಭಾರತ ಟೋಕರಿ ಕೋಳಿ ಹುಮ್ನಾಬಾದ್ ಸಮಾಜದ ಎಲ್ಲ ಹಳ್ಳಿದಿಂದ ಏನು ನಮ್ಮ ಸಮಾಜ ಯುವಕರು, ಹಿರಿಯರು ಅವರೆಲ್ಲ ಬಂದಿರೋ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಇದೆ ಮುಂದಿನ ದಿನಗಳಲ್ಲಿ 2027-28 ಸಾಲಿನ ಇದಕ್ಕಿಂತ ಅದ್ದೂರಿಯಾಗಿ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಂದೇಶ ಕೊಡುವಂತ ಕಾರ್ಯಕ್ರಮ ನಾವು ಮಾಡ್ತೇವಂತ ಹೇಳಿ ಧನ್ಯವಾದ. ನಮಸ್ಕಾರ. ಕೋಲಿ ಸಮಾಜದ ಬಂಧುಗಳಿಗೆ ನಿನ್ನೆ ನಡೆದ SLC ಮತ್ತು PUC ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಯುವ ಘಟಕ ಮತ್ತು ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿಭಾಯಿಸಿದಂಥ ತಾಲೂಕು ಘಟಕದ ಅಧ್ಯಕ್ಷರಾದ ಶರಣಬಸಪ್ಪ ಯಕ್ಕೇಳಿಯವರು ಹಾಗೂ ದಯಾನಂದ್ ಮೇತ್ರಿಯವರು, ಗೌರವಾಧ್ಯಕ್ಷರಾದಂಥ ಅನಿಲ್ ಪಲ್ಲೆಯವರು, ಲಖಾನು ಇನ್ನಿತರ ಅವರ ತಂಡವನ್ನು ಯಶಸ್ವಿಯಾಗಿ, ನಾನು ಜಿಲ್ಲಾಧ್ಯಕ್ಷನಾದ ಮೇಲೆ ಮೊದಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಮಾಜವನ್ನು ಒಂದುಗೂಡಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ನನ್ನನ್ನು ಬಿಟ್ಟಿಲ್ಲ, ನನ್ನನ್ನು ಹಗಲು ರಾತ್ರಿ ಎನ್ನದೇ ನನಗೆ ದುಡಿಸ್ಕೊಂಡು ಅವರು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗಿದ್ದಕ್ಕೆ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯಾದ್ಯಂತ ಇನ್ನಿತರ ಸಮಾಜದವರು ಕೂಡ ನನಗೆ ರಾತ್ರಿ ಕರೆ ಮಾಡಿ, ಬೆಳಗ್ಗೆ ಕರೆ ಮಾಡಿ ನನಗೆ ವಿಶೇಷವಾಗಿ ಅಭಿನಂದನೆ ಮತ್ತು ನಿಮ್ಮ ಏನು ತಾಲೂಕಾ ಘಟಕದ ತಂಡಗಳಿದ್ದಾರೆ ಅವರಿಗೂ ನಮ್ಮ ಅಭಿನಂದನೆ ಸಲ್ಲಿಸ್ತೀವಿ. ನೀವು ಒಂದು ಈ ಕಾರ್ಯಕ್ರಮವನ್ನು ಮಾಡಿ ನಮಗೂ ಮಾದರಿಯಾಗಿದ್ದೀರಿ, ನಮ್ಮ ಸಮಾಜಕ್ಕೂ ಮಾದರಿಯಾಗಿರಿ. ಯಾಕಂದ್ರೆ ನಾವು ನೋಡಿದೇವಿ ಆ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಆ ತಂಡ ಏನು ಕಟ್ಟಿದ್ರಿ ತಾವು ಹುಮ್ನಾಬಾದ್ ತಾಲೂಕಿನಲ್ಲಿ ಯಶಸ್ವಿಯಾಗಿದೆ. ಈ ಯಶಸ್ವಿ ಆಗ್ಲಿಕ್ಕೆ ಕಾರ್ಯಕ್ರಮ ಬರ್ತಾದ ವಿದ್ಯಾರ್ಥಿನಿಯರ ತಂದೆ ತಾಯಿಗಳು, ಪೋಷಕರು, ಸಮಾಜದ ಬಂಧುಗಳು, ಇನ್ನಿತರ ಸಮಾಜದ ಬಂಧುಗಳು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನಮಗನ್ನು ಹಾರೈಸಿ ಮುಂದೆ ಕೂಡ ಈ ದೊಡ್ಡ ಕಾರ್ಯಕ್ರಮ ಮಾಡಕ್ಕೆ ಅನುವು ಮಾಡಿಕೊಡ್ತೇವೆ. ತಮ್ಗೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಮುಖ್ಯ ಕಾರಣಕರ್ತರಾದ ನಮ್ಮ ದಯಾನಂದ್ ಮೇತ್ರಿ ಹಗಲು ಇರುಳು ಅನ್ನದೇ ನಮ್ಮ ಎಬ್ಬೆಬ್ಬಿಸಿ ಮಲ್ಕೊಂಡ್ರು ಕೂಡ ಎಬ್ಬೆಬ್ಬಿಸಿ ನಮಗೆ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತ ಹೇಳಿ ನನ್ನನ್ನು ಈ ಹುರಿದುಂಬಿಸಿ, ಶರಣಬಸಪ್ಪ ಯಕ್ಕೇಳಿಯವರಿಗೂ ಕೂಡ ಹುರಿದುಂಬಿಸಿ, ಮತ್ತು ನಮ್ಮ ಅನಿಲ್ ಪಲ್ಲೆಯವರಿಗೂ ಎಲ್ಲ ಘಟಕದ ವಿದ್ಯಾರ್ಥಿ ಮತ್ತು ಎಲ್ಲೊಳಿಸಿ ಈ ರಾಜ್ಯಾಧ್ಯಕ್ಷರಾದಂಥ ನಮ್ಮ
ದತ್ತಾತ್ರೇಯ ರೆಡ್ಡಿ ಮುದಿರಾಜ್ ಅವರು ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನರಸಿಂಗ್ ಕೋಹ್ಲಿ ಅವರು ಕೂಡ ಅಲ್ಲಿ ನಮಗೆ ಕರೆ ಮಾಡಿ ಅಭಿನಂದನೆ ಸಲ್ಲಿಸಿ ಮುಂದೆ ನವದೆಹಲಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮವನ್ನು 20 ಮತ್ತು 6 2026ರಂದು ನವದೆಹಲಿಯಲ್ಲಿ ಮಾಜಿ ರಾಷ್ಟ್ರಪತಿಗಳಾದಂಥ ಸನ್ಮಾನ್ಯ ಶ್ರೀ ರಮನಾಥ್ ಕೋವಿಂದ್ಜಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಲ್ಲಿ ಕೂಡ ಯಶಸ್ವಿ ಕಾರ್ಯಕ್ರಮ ನಡೀತಿದೆ. ಅಲ್ಲಿಗೂ ಕೂಡ ನಮ್ಮ ಅಖಿಲ ಭಾರತೀಯ ಟೋಕರಿ ಕೋಲಿ ಸಮಾಜ ವತಿಯಿಂದ ನಾವು ಸುಮಾರು ಜನಗಳನ್ನು ದೆಹಲಿಗೆ ಪ್ರಯಾಣ ಬೆಳೆಸೋರಿದ್ದೇವೆ. ಮತ್ತು ನಮ್ಮ ಜೊತೆಯಲ್ಲಿ ಯಾವಾಗಲೂ ಸುಮಾರು 15 ವರ್ಷದಿಂದ ನನ್ನ ಜೊತೆಯಲ್ಲಿ ನನ್ನ ತಮ್ಮನಾಗಿ ರಾಜು ಡೆಬ್ಬಿ ತಾಳ್ಮಡಿಗೆ ಅವರಿಗೂ ಕೂಡ ಲಖನ್ ಅವರು ಕೂಡ ಮತ್ತು ಇನ್ನಿತರ ನಮ್ಮ ಸಮಾಜದವ್ರು ಬರಬೇಕಾಗಿತ್ತು, ಅನ್ಯ ಕಾರಣ ಬಂದಿಲ್ಲ. ಅವರಿಗೂ ಕೂಡ ನಾನು ಇಲ್ಲಿಂದ ನಾನು ಧನ್ಯವಾದ ತಿಳಿಸುತ್ತಾ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.